ನೋಡಿರಲ್ಲ ಸ್ನೇಹಿತರೆ, ಇದು ಸಕಲೇಶ್ಪುರದಿಂದ ಮಾರ್ನಹಳ್ಳಿವರೆಗೂ ಏನು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ. ಹೆದ್ದಾರಿಯಲ್ಲಿ ಗಂಟಪ್ಲೆ ಹತ್ರ ರೈಲ್ವೆ ಕ್ರಾಸಿಂಗಿಂದ ಮುಂದೆ ಏನು ವೈಡ್ನಿಂಗ್ಗೋಸ್ಕರ ಸುಮಾರು 100 ಅಡಿ ಎತ್ತರದ ಗುಡ್ಡವನ್ನು 90 ಡಿಗ್ರಿನಲ್ಲಿ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಟ್ಟಿಸಿದ್ದಾರೆ. ಅದು ಇವತ್ತು ಮಳೆಯಲ್ಲಿ ನಮ್ಮ ಕಣ್ಣೆದುರುಗಡೆ ಲೈವ್ ಕೂಡ ಕೊಚ್ಕೊಂಡು ರಸ್ತೆಗೆ ಬಂದಿದೆ. ಆ ಕಾರ್ಗಳು ಸ್ವಲ್ಪ ಇದರ ಹಿಂದೆ ಇದ್ದಿದ್ರೆ ಆ ಲಾರಿ ಇರೋದ್ರಿಂದ ಮಣ್ಣು ಬಂದಂಥ ಫೋರ್ಸ್ನ ತಡೆದು ನಿಂತ್ಕೊಂತು ಲಾರಿ. ಕಾರ್ಗಳು ಇದ್ದರೆ ಕಾರು ಕೊಚ್ಚಿ ಕೆಳಗಡೆ ಹೋಗ್ತಾ ಇದ್ವು. ಅಂಕೋಲದಲ್ಲಿ ಏನಾಗಿದೆ ಅದೇ ರೀತಿಯಾದಂಥ ಒಂದು ದುರ್ಘಟನೆ ಇಲ್ಲೂ ಆಗ್ತಾ ಇತ್ತು. ಇದು ನೋಡಿ ಮಣ್ಣು ಮತ್ತೆ ಬಂದು ಕುಸಿತಲೇ ಇದೆ. ನೀವು ನೋಡ್ತಾ ಇರ್ಬೋದು. ಇದು ಬಾಳುಪೇಟೆಯಿಂದ ಹೆಗ್ಗದ್ದೆವರೆಗೂ ಸೇಮ್ ಇದೇ ರೀತಿಯಾದಂತಹ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಕಡೆಯೂ ಆಗ್ತಾ ಇದೆ. 2017ರಿಂದ ಈವರೆಗೂ ಸುಮಾರು 8 ವರ್ಷದಿಂದ ಇದೊಂದು ರಸ್ತೆಯನ್ನು 30% ಕೂಡ ಮಾಡೋಕ್ಕಾಗಿಲ್ಲ. ಇವರಿಗೆ ಎಲ್ಲ ಬೇಕಾಬಿಟ್ಟಿ ಮಾಡಿದ್ದಾರೆ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. KBN ವಾಲ್ನ 80-100 ಅಡಿ ಎತ್ತೋದ್ವರೆಗೂ KBN ವಾಲಲ್ಲಿ ಕಟ್ಟಿಬಿಟ್ಟು ಅಲ್ಲಿಗೆ ಮಣ್ಣು ತುಂಬಿಸಿ ಎಲ್ಲ ವಾಲ್ಗಳು ಕೂಡ ಎಲ್ಲ ಒಂದು ಕಡೆಯಿಂದ ಬಿದ್ದೋಗ್ತಾ ಇದ್ದಾವೆ. ನಿನ್ನೆ ಗುಲ್ಗಳ್ಳಿ ಹತ್ರ ರಾಟೆಮನೆ ಹತ್ರ ಬಿದ್ದೋಗಿದೆ, ಕೊಲ್ಲಳ್ಳಿ ಹತ್ರ ಬಿದ್ದೋಗಿದೆ, ಬಾಳುಪೇಟೆಯಲ್ಲಿ ಬಿದ್ದೋಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಎತ್ತಿನಹಳ್ಳದಿಂದ ಹಿಂದೆ ಕೆಸಗನಹಳ್ಳಿ ಹತ್ರ ಕೂಡ ಅವರು ವಿಜಯಶಂಕರ್ ಮತ್ತು ಜಾಗದಲ್ಲಿ ಕೂಡ ಎಲ್ಲ ಕುಸಿತು ಅವರ ಕಾಫಿ ತೋಟಕ್ಕೆ ಕಲ್ಲು ಮಣ್ಣು ಎಲ್ಲ ಕೊಚ್ಚಿ ಹೋಗಿದೆ. ಇದು ಇಡೀ ರಸ್ತೆ ಏನಿದೆ ಬಾಳುಪೇಟೆಯಿಂದ ಹೆಗ್ಗದ್ದೆವರೆಗೂ ಇದು ನಿರಂತರ 2017ರಿಂದ ಇವತ್ತವರೆಗೂ ಯಾವತ್ತು ಇವರು ಭೂಮಿನ ಕಟ್ ಮಾಡಿದ್ರು 90 ಡಿಗ್ರಿ ಅವತ್ತಿಂದ ಈ ಸಮಸ್ಯೆ ನಿರಂತರವಾಗಿ ಆಗ್ತಾಯಿದೆ. ಇದೇ ಜಾಗದಲ್ಲಿ ಸ್ವಲ್ಪ ಮುಂದೆ ನೋಡಿ, ಅಲ್ಲಿ 2019ರಲ್ಲಿ ಮೇಲ್ಗಡೆಯಿಂದ ಗುಡ್ಡ ಕುಸಿದು ರಸ್ತೆಗೆ ಹೋಗ್ತಾ ಇರ್ತಕ್ಕಂಥ ಟ್ಯಾಂಕರ್ ಬಂದು ಆ ಮಣ್ಣೆಲ್ಲ ಟ್ಯಾಂಕರಿಗೆ ಹೊಡೆದು ಆ ಟ್ಯಾಂಕರ್ ಸುಮಾರು 300-400 ಅಡಿ ಆಳಕ್ಕೆ ಹೋಗಿ ಕೆಳಗಡೆ ಬಿದ್ದು ಅಲ್ಲಿ ಒಂದು ಸಣ್ಣ ಕೆರೆ ಇದೆ. ಆ ಕೆರೆ ಒಳಗಡೆ ಟ್ಯಾಂಕರೇ ಮುಳುಗೋಗ್ಬಿಟ್ಟಿತ್ತು. ಅದರಲ್ಲಿ ಡ್ರೈವರ್ ಮತ್ತು ಕ್ಲೀನರ್ ಮೃತದೇಹ ಒಂದು 8 ದಿನಗಳ ನಂತರ ಸಿಕ್ಕಿತ್ತು ಸತತ ಕಾರ್ಯಾಚರಣೆಯಿಂದ. ಇಷ್ಟೇ ಅಲ್ಲ, ಇಲ್ಲಿ ಪ್ರತಿ ಮಳೆಗಾಲದಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ 24/7 ಕೆಲವು ಸಮಯದಲ್ಲಿ ರಸ್ತೆ ಬಂದಾಗಿದೆ. ರಸ್ತೆ ಬಂದಾಗಿ ಬೇರೆ ಬೇರೆ ಮಾರ್ಗದ ಮೂಲಕ ಹೋಗುವಂಥ ಈ ಅವ್ಯವಸ್ಥೆಗೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಏನು ಚತುಷ್ಪಥ ಕಾಮಗಾರಿ ಮಾಡ್ತಾ ಇರ್ತಕ್ಕಂತಹ ರಾಜ್ಕಮಲ್ ಕಂಪನಿ ಇದಕ್ಕೆ ನೇರ ಹೊಣೆ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಅಂತೇಳಿ ನಿಜವಲ್ಲೂ ಪ್ರಶ್ನೆ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಕಡೆ ಒಳ್ಳೊಳ್ಳೆ ರಸ್ತೆಗಳನ್ನು ಮಾಡಿದೆ, ಸುರಂಗಗಳನ್ನು ಮಾಡಿದೆ ಅಂತ ಜಮ್ಮು ಕಾಶ್ಮೀರದಲ್ಲಿ ಅಷ್ಟಂಥ ಒಂದು ರಸ್ತೆಗಳನ್ನು ಮಾಡ್ತಿರುವಾಗ ಇದು ಸಕಲೇಶ್ಪುರದಂಥ ಒಂದು ಪ್ರದೇಶದೊಳಗಡೆ ಒಂದು ರಸ್ತೆನ ಅಗಲೀಕರಣ ಮಾಡಿ ಚತುಷ್ಪಥ ಮಾಡೋದಕ್ಕೆ ಈ ರೀತಿ ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಟ್ರಾಕ್ಟರ್ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಳಬಾರ್ದು?